ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕದನದ ಕಿಡಿ ಹೊತ್ತಿರುವ ಕೊಲ್ಲಿಯಲ್ಲಿ ಶಾಂತಿ ಮರುಸ್ಥಾಪನೆ ಆಗಬಹುದೆಂಬ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ. ಶನಿವಾರ ಪಾಕಿಸ್ತಾನದಲ್ಲಿ ನಿಗದಿಯಾಗಿದ್ದ ಅಮೆರಿಕ ಇರಾನ್ ನಡುವಿನ 2ನೇ ಶಾಂತಿ ಸಭೆ ಉಭಯ ರಾಷ್ಟ್ರಗಳ ಪ್ರತಿನಿಧಿಗಳ ಮುಖಾಮುಖಿ ಭೇಟಿ ಸಾಧ್ಯವಾಗದೆ ಮುರಿದು ಬಿದ್ದಿದೆ. ಶುಕ್ರವಾರ ತಡರಾತ್ರಿಯೇ ಇಸ್ಲಾಮಾಬಾದ್ ತಲುಪಿದ್ದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೇತೃತ್ವದ ತಂಡ ಅಮೆರಿಕ ಜೊತೆ ನೇರ ಮಾತುಕತೆ ನಡೆಸುವುದಿಲ್ಲ ಎಂದು ಹಠ ಹಿಡಿದು ತನ್ನ ಬೇಡಿಕೆ ಆಕ್ಷೇಪಣೆಗಳನ್ನು ಪಾಕಿಸ್ತಾನ ಹಸ್ತಾಂತರಿಸಿ ನಿರ್ಗಮಿಸಿತು. ಈ ಸುದ್ದಿಗೆ ಮುಖಪುಟ ನೋಡಿ. ಇರಾನ್ ಅನ್ನು ಕೆಣಕಿ ಅಮೆರಿಕ ಈಗ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದೆ. ಆರ್ಥಿಕ ನಷ್ಟ, ಶಸ್ತ್ರಾಸ್ತ್ರ ಹಾನಿ, ಬೆಲೆ ಏರಿಕೆಯ ಬಿಸಿ ಅನುಭವಿಸಿದ ಬಳಿಕವೂ ಯುದ್ಧ ಇನ್ನೂ ನಿರ್ಣಾಯಕ ಹಂತಕ್ಕೆ ತಲುಪುವ ಲಕ್ಷಣಗಳು ಕಾಣುತ್ತಿಲ್ಲ. ಹೀಗಾಗಿಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ ಘೋಷಿಸಿದ್ದು ಶತಾಯಗತಾಯ ಯುದ್ಧ ಕೊನೆಗೊಳಿಸಬೇಕು ಎಂದು ತೆರೆಯ ಹಿಂದೆ ಪ್ರಯತ್ನಿಸ್ತಾ ಇದ್ದಾರೆ. ಈವರೆಗೆ ಯುದ್ಧಕ್ಕೆ ಅಮೆರಿಕ 65 ಲಕ್ಷ ಕೋಟಿ ರೂಪಾಯಿಗಳ ಭಾರಿ ಮೊತ್ತವನ್ನ ವೆಚ್ಚ ಮಾಡಿದ್ದು ಆರ್ಥಿಕತೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಮೆರಿಕದ ಷೇರುಪೇಟೆ ಸಹಿತ ಜಾಗತಿಕ ಷೇರುಪೇಟೆಗಳು ಕುಸಿದಿವೆ. ಅಲ್ಲದೆ ಯುದ್ಧ 60 ದಿನಗಳ ಕಾಲ ಮುಂದುವರಿದ್ರೆ ಅದಕ್ಕೆ ಅಮೆರಿಕ ಸಂಸತ್ತಿನ ಅನುಮತಿ ಅಗತ್ಯ ಇಲ್ಲ. ಹೀಗಾಗಿ ಯುದ್ಧ ಮುಂದುವರಿಸಬೇಕೇ ಬೇಡವೇ ಎಂಬ ನಿರ್ಧಾರಕ್ಕೆ ಬರಲು ಟ್ರಂಪ್ ಬಳಿ ಕೇವಲ 6 ದಿನಗಳಿದ್ದು ಮೇ 1ರೊಳಗೆ ಸಂಸತ್ತಿನ ಅನುಮತಿ ಪಡೆಯಬೇಕಿದೆ. ಆದರೆ ಟ್ರಂಪ್ಗೆ ಸ್ವಪಕ್ಷೀಯ ಸಂಸದರೇ ವಿರೋಧ ತೋರಿದ್ದು ಯುದ್ಧ ನಿಲ್ಲಿಸಲು ಆಗ್ರಹಿಸಿದ್ದಾರೆ. ಈ ಫೋಕಸ್ ಸ್ಟೋರಿಗೆ ಚಿಂತನ ಪುಟ ನೋಡಿ. ಭಾರತದಿಂದ ಆಮದು ಮಾಡಿಕೊಳ್ಳಲಾಗುವ ಸೋಲಾರ್ ಉತ್ಪನ್ನಗಳ ಮೇಲೆ ಅಮೆರಿಕ ಶೇಕಡ 123.76ರಷ್ಟು ಪ್ರಾಥಮಿಕ ಆಂಟಿ ಡಂಪಿಂಗ್ ಸುಂಕ ವಿಧಿಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಬೆಂಗಳೂರು ಮಂಗಳೂರು ಮಾರ್ಗದಲ್ಲಿ ಅತಿ ಶೀಘ್ರದಲ್ಲಿ ವಂದೇ ಭಾರತ್ ರೈಲು ಸಂಚರಿಸಲಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನಲ್ಲಿ ನಿರ್ಮಿಸಲಾಗಿರುವ ಆದಿತ್ಯ ಹೈಸ್ಪೀಡ್ ಬುಲೆಟ್ ರೈಲು B28 ಬೋಗಿ ಉತ್ಪಾದನಾ ಕೇಂದ್ರವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯದಲ್ಲಿ ಉಷ್ಣಾಂಶ ದಿನೇ ದಿನೇ ಹೆಚ್ಚುತ್ತಿರುವ ನಡುವೆಯೇ ಹವಾಮಾನ ಇಲಾಖೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡಕ್ಕೆ ಮುಂದಿನ 2 ದಿನ ಶಾಖ ಅಲೆ ಎಚ್ಚರಿಕೆ ನೀಡಿದೆ. ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಕೆಲವೆಡೆ ಏಪ್ರಿಲ್ 26ರಿಂದ ಮೇ 1ರವರೆಗೆ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಹೇಳಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಾಜ್ಯದಲ್ಲಿ ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಪರಿಣಾಮ ಮನುಷ್ಯರ ಜತೆಗೆ ಪ್ರಾಣಿ ಪಕ್ಷಿಗಳು ಪರಿತಪಿಸುವಂತಾಗಿದೆ. ವಿವಿಧ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೆ ಕನಿಷ್ಠ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಲ್ಲಿದೆ. ಇದರಿಂದಾಗಿ ನವಜಾತ ಶಿಶುಗಳು, ಮಕ್ಕಳು, ಗರ್ಭಿಣಿಯರು, ವೃದ್ಧರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ. ಈ ಕುರಿತ ರಿಯಾಲಿಟಿ ಚೆಕ್ಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಸುಗಮ ಸಂಗೀತಕ್ಕೆ ಒಂದು ಭವ್ಯ ಇತಿಹಾಸ ಇದೆ. ಅದರ ಮೂಲ ಹುಡುಕುತ್ತಾ ಹೋದ್ರೆ ಅದು 10ನೇ ಶತಮಾನದವರೆಗೂ ಹೋಗುತ್ತೆ. ಆದರೆ ಸುಗಮ ಸಂಗೀತದ ಉತ್ತುಂಗ ಕಾಲ ಈ ಶತಮಾನವೇ ಅನ್ನಬಹುದು. ಈ ಕುರಿತ ಅವಲೋಕನಕ್ಕೆ ವಿಜಯ ವಿಹಾರ ನೋಡಿ. ಶನಿವಾರ ನಡೆದ IPL ಟೂರ್ನಿಯ 2 ಪಂದ್ಯಗಳಲ್ಲಿ 2 ಭರ್ಜರಿ ಶತಕ ದಾಖಲಾಯಿತು. ಪಂಜಾಬ್ ವಿರುದ್ಧ ನಡೆದ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಕನ್ನಡಿಗ KL ರಾಹುಲ್ 152 ರನ್ ಸಿಡಿಸಿದ್ರೆ, ರಾತ್ರಿ ನಡೆದ 2ನೇ ಪಂದ್ಯದಲ್ಲಿ SRH ವಿರುದ್ಧ ರಾಜಸ್ಥಾನದ ವೈಭವ್ ಸೂರ್ಯವಂಶಿ 103 ರನ್ ಸಿಡಿಸಿ ಮಿಂಚಿದ್ರು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ನಟ ದಿಗಂತ್ ಕಳೆದ 1 ವರ್ಷದಿಂದ ಯಾವ ಸಿನಿಮಾ ಕಾರ್ಯಕ್ರಮದಲ್ಲೂ ಭಾಗಿಯಾಗಿರಲಿಲ್ಲ. ಕಳೆದ 1.5 ವರ್ಷದಿಂದ ದಿಗಂತ್ಗೆ ಕೆಲಸವಿರಲಿಲ್ಲ. ಈ ವಿಚಾರವನ್ನು ಅವರೇ ಹೇಳಿಕೊಂಡಿದ್ದಾರೆ. ನಂದಿ ಬೆಟ್ಟದ ಸಮೀಪ ಮನೆ ಖರೀದಿಸಿದ್ದೆ. ಈಗ ಅದನ್ನ Airbnb ಮೂಲಕ ಬಾಡಿಗೆ ಕೊಟ್ಟಿದ್ದು ಅದರಿಂದ ಬರುವ ಹಣದ ಮೇಲೂ ಅವಲಂಬಿಸುವ ಪರಿಸ್ಥಿತಿ ಉಂಟಾಗಿದೆ. ಉತ್ತಮ ಅವಕಾಶಗಳಿಲ್ಲದ ಕಾರಣ ಐಂದ್ರೆ ತಾರೆ ಕೂಡ ನಟನೆಯಿಂದ ದೂರ ಸರಿದಿದ್ದಾರೆ ಎಂದು ಬೇಸರದಿಂದ ಹೇಳಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.